ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಗ್ಯಾಪ್. ಸೊ ಇವಾಗ ಆಲ್ರೆಡಿ ಎಲ್ರಿಗೂ ಗೊತ್ತಿರೋ ಹಾಗೆ ಸೆಟ್ ಕಾಲ್ ಆಗಿದೆ, ಕರ್ನಾಟಕ ಸೆಟ್ ಕಾಲ್ ಆಗಿದೆ 2025 ಇಯರ್ಗೆ. ಸೊ ಇದ್ರದ್ದು ಎಲಿಜಿಬಿಲಿಟಿ ಬಂದುಬಿಟ್ಟು ಆ್ಯಕ್ಚುಲಾಗಿ MSc ಕಂಪ್ಲೀಟ್ ಮಾಡ್ಕೊಂಡಿರಬೇಕು, ಅಥವಾ ಯಾವುದಾದ್ರೂ ಪಿ ಜಿ ಕೋರ್ಸಸ್ MA ಆಗಿರ್ಬೋದು, MCom ಆಗಿರ್ಬೋದು, ಪಿ ಜಿ ಕೋರ್ಸಸ್ನ ಕಂಪ್ಲೀಟ್ ಮಾಡ್ಕೊಂಡಿರಬೇಕು ಒಂದು. ಇಲ್ಲ ಅಂತ ಅಂದರೆ ಅವರು ಇನ್ನೂ ಸ್ಟಡಿ ಮಾಡ್ತಿದ್ರು ಕೂಡ ಬರೀಬೋದು. ಏನು ಹೇಳ್ಬೇಕಂತಂದರೆ ಪಿ ಜಿ ಅಡ್ಮಿಷನ್ಸ್ ಆಗಿರಬೇಕು ಅಂತ. ಇದ್ರದ್ದು ಅರ್ಜಿ ಬಂದುಬಿಟ್ಟು ಯಾವಾಗಿಂದ ಸ್ಟಾರ್ಟ್ ಅಂತ ಅಂದರೆ ಇದೇ ಆಗಸ್ಟ್ 28ಇಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾಯಿದೆ. ಆ್ಯಂಡ್ ಲಾಸ್ಟ್ ಡೇಟು ಸೆಪ್ಟೆಂಬರ್ 18ವರೆಗೂ ಕೊಟ್ಟಿದ್ದಾರೆ. ಆ್ಯಂಡ್ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಏನು ಮಾಡಿದರೆ 1 ಡೇ ಎಕ್ಸ್ಟ್ರಾ 19 ಸೆಪ್ಟೆಂಬರ್ವರೆಗೂ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮದು ಹಾಲ್ ಟಿಕೆಟ್ ಬಿಡುವಂಥ ಟೈಮ್ ಬಂದುಬಿಟ್ಟು ಅಕ್ಟೋಬರ್ 24 ಆ್ಯಂಡ್ ಎಕ್ಸಾಮ್ ನವಂಬರ್ 2. ನಮಗಿರೋದು ಕೇವಲ 2 ತಿಂಗಳು ಅಂತ ಅನ್ಕೋಬೋದು. ದೆನ್ ನೆಕ್ಸ್ಟು ನಾವು ಇವಾಗ ಕೆಸೆಟ್ ಅಪ್ಲಿಕೇಶನ್ನ ಹಾಕಬೇಕು ಅಂತ ಅಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ವೆಬ್ಸೈಟು, ಈ ಒಂದು ವೆಬ್ಸೈಟ್ cet.online.karnataka.government.in ಅನ್ನೋ ವೆಬ್ಸೈಟಲ್ಲಿ ನಾವೇನು ಮಾಡಬೇಕು, ಅಪ್ಲಿಕೇಶನ್ಸ್ನ ಹಾಕಬೇಕು. ಆ್ಯಂಡ್ ಇಲ್ಲಿ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಬೇರೆ ಬೇರೆ ಕೆಟಗರಿಗೆ ಬೇರೆ ಬೇರೆ ರೀತಿಯಾಗಿರುತ್ತೆ. ಜನರಲ್ ಇತ್ತು ಅಂತ ಅಂದರೆ ಅವರಿಗೆ 1000 ರೂಪೀಸ್ ಇದೆ, ಅಥವಾ 2A 3A ನೆಕ್ಸ್ಟು 2B 3B, ಮತ್ತು ಬೇರೆ ಔಟ್ ಆಫ್ ಸ್ಟೇಟ್ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವರಿಗೂ 1000 ರೂಪೀಸ್ ಶುಲ್ಕ ಇದೆ. ದೆನ್ ನೆಕ್ಸ್ಟು SC/ST ಆಗಿರ್ಬೋದು, ಅಂದರೆ ಕ್ಯಾಟಗರಿ 1 ಪ್ರವರ್ಗ 1 ಆಗಿರ್ಬೋದು, ಆ್ಯಂಡ್ PWD ಫಿಸಿಕಲಿ ಇದು ಇರ್ತಾರಲ್ಲ ಅವರಿಗೆ. ದೆನ್ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಏನಾಗಿರುತ್ತೆ, ಫೀಸಲ್ಲಿ ಕನ್ಸೆಷನ್ ಕೊಟ್ಟು 700 ರೂಪೀಸ್ ಇರುತ್ತೆ. ದೆನ್ ಫೀಸ್ನ ನಾವು ಓನ್ಲಿ ಆನ್ಲೈನ್ ಪೇಮೆಂಟ್ನ ಮಾಡ್ಬೋದು. ಮನಿ ಆರ್ಡ್ರ್ ಮಾಡ್ತೀವಿ ಅಂದರೆ ಇಲ್ಲ, ಆಫೀಸಲ್ಲಿ ಹೋಗಿ ಚಲನ್ ಕಟ್ತಾರಲ್ಲ ಬ್ಯಾಂಕಲ್ಲಿ, ಆ ಒಂದು ಪ್ರೊಸೆಸ್ಸು ಕೂಡ ಇಲ್ಲ. ಯಾಕಂದರೆ ಆ ರೀತಿ ಏನಾದರೂ ನಾವು ಯಾರಾದರೂ ಅಮೌಂಟ್ ಕಟ್ಟಿದರೆ ಅದನ್ನು ಅವ್ರು ರಿಟರ್ನ್ ಕೊಡೋಲ್ಲ. ಸೊ ಹಾಗಾಗಿ ನಾವು ಆನ್ಲೈನ್ನೇ ಮಾಡಬೇಕು ಅಪ್ಲಿಕೇಶನ್ಸ್ ಫೀಸ್ನ. ದೆನ್ ಪರೀಕ್ಷಾ ವಿಧಾನ ಬಂದುಬಿಟ್ಟು ಟೋಟಲ್ ಆಗಿ 2 ಪೇಪರ್ ಇರುತ್ತೆ, ಪೇಪರ್ 1 ಮತ್ತು ಪೇಪರ್ 2 ಅಂತ. ಪೇಪರ್ 1 MA MCom MSc ಆಲ್ PG ಸ್ಟೂಡೆಂಟ್ಸಿಗೆ ಏನಾಗಿರುತ್ತೆ, ಸಿಮಿಲರ್ ಆಗಿರುತ್ತೆ. ದೆನ್ ಪೇಪರ್ 2 ಬಂದುಬಿಟ್ಟು ನಮ್ಮ ಮೆಥಡ್ ಸಬ್ಜೆಕ್ಟ್ ಇರುತ್ತೆ. ಪೇಪರ್ 1 ಟೋಟಲ್ 100 ಮಾರ್ಕ್ಸ್, 50 ಕ್ವಶನ್, ಅಂದರೆ ಈಚ್ ಕ್ವಶನ್ ಏನಾಗಿರುತ್ತೆ 2 ಮಾರ್ಕ್ಸ್ ಕ್ಯಾರಿ ಆಗಿರುತ್ತೆ. ಆ್ಯಂಡ್ ಪೇಪರ್ 2 ನಮ್ಮ ಮೆಥಡ್ ಸಬ್ಜೆಕ್ಟು 100 ಕ್ವಶನ್ಸ್ ಇರುತ್ತೆ, ಅದು ಕೂಡ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್, ಅಂದರೆ 200 ಮಾರ್ಕ್ಸ್ ಆಗಿರುತ್ತೆ. ಟೋಟಲ್ 300 ಮಾರ್ಕ್ಸ್ ಆಗಿರುತ್ತೆ. ಎಕ್ಸಾಮ್ಸ್ ಅವರ್ ಬಂದುಬಿಟ್ಟು 300 ಮಾರ್ಕ್ಸಿಗೆ ಅವರು 3 hours ಕೊಟ್ಟಿದ್ದಾರೆ ಎಕ್ಸಾಮ್ಸು. ಆ್ಯಂಡ್ ಸ್ಟಾರ್ಟ್ ಆಗೋ ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 10ಗೆ ಸ್ಟಾರ್ಟ್ ಆದರೆ 1ಗೆಲ್ಲ ಮುಗಿಯುತ್ತೆ. ದೆನ್ ಕೆಟಗರಿ ವೈಸು ಏನಾಗುತ್ತೆ, ಕಟ್ ಆಫ್ಸ್ ನಿಲ್ಲುತ್ತೆ, ಇಷ್ಟಿಷ್ಟು ಮಾಡಬೇಕು ಅಂತ. ಅದನ್ನು ನಾವು ಮೊದಲು ನೋಡ್ಕೋಬೇಕಾಗುತ್ತೆ. ಸೊ ಕೆಟಗರಿ ಅಂತ ಅಂದರೆ ಜನರಲ್ ಅವ್ರಿಗೆ ಏನು ಬರುತ್ತೆ, ಪೇಪರ್ 1 ಮತ್ತು ಪೇಪರ್ 2 ಎರಡೂ ಸೇರಿ ಏನಾಗಿರಬೇಕು, 40% ಕ್ರಾಸ್ ಆಗಿರಬೇಕು. ಸೊ ಒಂದೊಂದು ಟೈಮು 44%ಗೆ ನಿಂದಿರುತ್ತೆ ಕಟ್ ಆಫು. ಸೊ ಮಿನಿಮಮ್ 40% ಅಂತ ಅಂದರೆ ಒಂದು 120 ಮಾರ್ಕ್ಸ್ ನಿಯರ್ ಆಗಬೇಕು. ಬಟ್ ಇವಾಗೆಲ್ಲ ಕಟ್ ಆಫ್ 150 ಮಾಡಬೇಕು ಜನರಲ್ ಅವರು. ಸೇಫ್ ಸ್ಕೋರ್ ಅಂತ ಅಂದರೆ 150. ದೆನ್ SC/ST ಕ್ಯಾಟಗರಿ ಅವ್ರಿಗೆ ಬಂದುಬಿಟ್ಟು 35% ಇರುತ್ತೆ, 2 ಪೇಪರ್ ಸೇರಿ ಅವರಿಗೆ. ದೆನ್ ನೆಕ್ಸ್ಟು ಪೇಪರ್ 1 ಪೇಪರ್ 2 ಏನಿರುತ್ತಲ್ಲ ಸಿಲಬಸ್ಸು, ಅದನ್ನು ನಾನು ಡೀಟೇಲ್ಡಾಗಿ ಪೇಪರ್ 1 ಸಿಲೆಬಸ್ ಆದಮೇಲೆ ಪೇಪರ್ 2ದು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ. ಇದನ್ನು ಎಲ್ಲ ಹೇಳಿದ್ನಲ್ಲ ನಾನು, PG ಕೋರ್ಸಸ್ ಮಾಡ್ತಿರೋರು ಅಥವಾ ಮುಗ್ದಿರೋರು ಈ ಒಂದು ಎಕ್ಸಾಮ್ಸ್ನ ಬರೀಬೋದು. ದೆನ್ ನೆಕ್ಸ್ಟ್ ಎಕ್ಸಾಮ್ ಸಿಟೀಸ್ ಬಂದುಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಅಂದರೆ ಬೆಂಗಳೂರು, ಬೆಳಗಾವಿ ಇಲ್ಲೆಲ್ಲ ಕಾಣ್ತಿದ್ದಾವಲ್ಲ, ಈ ಎಲ್ಲ ಎಕ್ಸಾಮ್ ಸಿಟೀಸ್ ಏನಾಗಿರುತ್ತೆ ನಮಗೆ ಲೊಕೇಟ್ ಆಗಿರುತ್ತೆ. ದೆನ್ ನೆಕ್ಸ್ಟು ಕೋಡ್ಸ್, ವಿಷಯದ ಕೋಡ್ ಏನಿರುತ್ತಲ್ಲ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ರೀತಿಯಾದಂತಹ ಕೋಡ್ಸ್ ಇರುತ್ತೆ. ದೆನ್ ನೆಕ್ಸ್ಟು ಈ ಏನಿದಾವಲ್ಲ ಈ ವಿಷಯಗಳು, ಭೂಗೋಳಶಾಸ್ತ್ರ ಆಗಿರ್ಬೋದು, ಕಾನೂನು, ಸಂಸ್ಕೃತ, ಉರ್ದು, ಭೂವಿಜ್ಞಾನ, ಈ ಸ್ಪೆಸಿಫಿಕ್ ಸಬ್ಜೆಕ್ಟ್ ಏನಿದೆ, ಈ ಅಭ್ಯರ್ಥಿಗಳು 15 ವಿಷಯಗಳಿಗೆ ಬೆಂಗಳೂರು ಕೇಂದ್ರವನ್ನು ಮಾತ್ರ ಪರೀಕ್ಷಾ ಕೇಂದ್ರವಾಗಿ ಆಯ್ಕೆ ಮಾಡ್ಕೋಬೇಕು. ಇವರೇನಾಗಿರುತ್ತೆ, ಬೆಂಗಳೂರನ್ನು ಮಾತ್ರ ಪರೀಕ್ಷಾ ಕೇಂದ್ರವಾಗಿ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಒಂದು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ. ಆಲ್ರೆಡಿ ನಾನು ಹೇಳ್ದಂಗೆ ಅರ್ಜಿ ಸಲ್ಲಿಸೋದು ನಾವು https://cet.online.karnataka.government.in ಅಲ್ಲಿ ಅಪ್ಲಿಕೇಶನ್ನ ಹಾಕ್ತೀವಿ. ಇವಾಗ ಏನಾಗ್ತಿದೆ, ಒಂದು ಹೋದ ಇಯರಿಂದ ಐ ಥಿಂಕ್ KE ಅವರು ಇದನ್ನು ಎಕ್ಸಾಮ್ಸ್ನ ನಡೆಸ್ತಾ ಇದ್ದಾರೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ಸು.
ಲಾಸ್ಟ್ ಡೇಟ್ ಅಂತೂ ಹೇಳಿದ್ದೀವಿ ಆಲ್ರೆಡಿ, 28ಇಂದ ಸ್ಟಾರ್ಟ್ ಆಗುತ್ತೆ. ದೆನ್ ನೆಕ್ಸ್ಟು 18 ಸೆಪ್ಟೆಂಬರ್ವರೆಗೂ ಟೈಮ್ ಇರುತ್ತೆ ಅಪ್ಲಿಕೇಶನ್ಸ್ನ ಹಾಕೋದಕ್ಕೆ. ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಬೇಗ ಅಪ್ಲಿಕೇಶನ್ ಹಾಕಿ ಎನ್ರೋಲ್ನ ಮಾಡ್ಕೊಳ್ಳಿ, ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.